ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಬಸವಣ್ಣನವರ ಒಂದು ಬಹಳ ಅಂದರೆ ತುಂಬ ಮನಸ್ಸಿಗೆ ಮುಟ್ಟುವಂತಹ ಒಂದು ವಚನವನ್ನು ನೋಡೋಣ. ಬಸವಣ್ಣನವರು ತಮ್ಮ ಮನಸ್ಸಿನ ಸಂಕಟವನ್ನು ಆ ಕೂಡಲ ಸಂಗಮ ದೇವರ ಮುಂದೆ ಹೆಂಗೆ ಇಡ್ತಾರೆ ಅನ್ನೋದನ್ನು ನೀವೇ ಕೇಳಿ. ಅರಿಸಿನವನೇ ಮಿಂದು ಹೊಂದುಡುಗೆಯನ್ನೇ ತೊಟ್ಟು ಪುರುಷನ ಒಲವಿಲ್ಲದೆ ಲಲನೆಯಂತೆ ಆನಿದ್ದೇನಯ್ಯ. ವಿಭೂತಿಯನ್ನೇ ಊಸಿ ರುದ್ರಾಕ್ಷಿಯನ್ನೇ ಕಟ್ಟಿ ಶಿವ ನಿಮ್ಮ ಒಲವಿಲ್ಲದಂತೆ ಆನಿದ್ದೇನಯ್ಯ. ಕೆಟ್ಟು ಬಾಳುವವರಿಲ್ಲ ಎಮ್ಮವರ ಕುಲದಲ್ಲಿ ನೀನೊಲಿದಂತೆ ಸಲಹಯ್ಯ ಕೂಡಲ ಸಂಗಮ ದೇವ. ಅರಿಸಿನವನೇ ಮಿಂದು ಹೊಂದುಡುಗೆಯನ್ನೇ ತೊಟ್ಟು ಪುರುಷನ ಒಲವಿಲ್ಲದೆ ಲಲನೆಯಂತೆ ಆನಿದ್ದೇನಯ್ಯ. ವಿಭೂತಿಯ ಊಸಿ ರುದ್ರಾಕ್ಷಿಯನ್ನೇ ಕಟ್ಟಿ ಶಿವ ನಿಮ್ಮ ಒಲವಿಲ್ಲದಂತೆ ಆನಿದ್ದೇನಯ್ಯ. ಕೆಟ್ಟು ಬಾಳುವವರಿಲ್ಲ ಎಮ್ಮವರ ಕುಲದಲ್ಲಿ ನೀನೊಲಿದಂತೆ ಸಲಹಯ್ಯ ಕೂಡಲ ಸಂಗಮ ದೇವ. ನೋಡಿ, ಎಂತಹ ಒಂದು ಅದ್ಭುತವಾದ ಮಾತು. ನೋಡೋಕೆಲ್ಲ ಶೃಂಗಾರ ಆಡಂಬರ ಇದೆ, ಅದರೊಳಗಡೆ ಏನೊಂದು ದೊಡ್ಡ ಒಂದು ಕೊರಗು ಕಾಡುತ್ತೆ. ಬಸವಣ್ಣನವರು ಯಾಕೆ ಈಗೊಂದು ಮಾತನ್ನು ಹೇಳ್ತಾರೆ, ಒಂದೊಂದು ಸಾಲನ್ನು ಕೂಡ ಬಿಡಿಸಿ ನೋಡೋಣ. ವಚನದ ಮೊದಲನೆಯ ಭಾಗಕ್ಕೆ ಬರೋಣ. ಇಲ್ಲಿ ಬಸವಣ್ಣನವರು ತಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನು ವಿವರಿಸೋದಕ್ಕಿಂತ ಮೊದಲು ಎಲ್ಲರಿಗೂ ತಿಳಿಯುವಂತಹ ಒಂದು ಲೌಕಿಕ ಉದಾಹರಣೆಯನ್ನು ತಗೋತಾರೆ. ಅದು ಒಬ್ಬ ಹೆಣ್ಣು ಮಗಳ ವ್ಯಥೆ. ಇಲ್ಲಿ ಹೋಲಿಕೆ ಹೆಂಗಿದೆ ಅಂತ ಅಂದರೆ, ಒಬ್ಬ ಹೆಣ್ಣು ಮಗಳು ಮಸ್ತಾಗಿ ಅರಿಶಿನ ಗಿರಿಶಿನ ಹಚ್ಕೊಂಡು ಮಿಂದು ಮೈ ತುಂಬ ಬಂಗಾರ ಹಾಕ್ಕೊಂಡು ಶೃಂಗಾರ ಮಾಡಿಕೊಂಡು, ಆದರೆ ಅವಳ ಗಂಡನ ಪ್ರೀತಿನೇ ಸಿಕ್ಕಿಲ್ಲ. ಹಾಗಿದ್ದಾಗ ಆ ಶೃಂಗಾರಕ್ಕೆ ಏನು ಬೆಲೆ? ಅದೆಲ್ಲ ಬರೀ ಹೊರಗಿನ ಒಂದು ಆಡಂಬರ ಅಲ್ವಾ? ಆದರೆ ಒಳಗಡೆ ಪೂರ್ತಿ ಖಾಲಿ ಸಂಬಂಧ, ಪ್ರೀತಿನೇ ಇಲ್ಲ ಅಂದಮೇಲೆ ಆ ಬಂಗಾರದಿಂದ ಏನು ಖುಷಿ ಸಿಗೋಕ್ಕೆ ಸಾಧ್ಯ ಹೇಳಿ? ಇದೇ ವ್ಯಥೆಯನ್ನು ಬಸವಣ್ಣನವರು ಇಲ್ಲಿ ಹೇಳಿದ್ದಾರೆ. ಈಗ ನೋಡ್ರಿ, ಈ ಲೌಕಿಕ ಉದಾಹರಣೆಗೆ ಇಟ್ಕೊಂಡು ಬಸವಣ್ಣನವರು ತಮ್ಮ ಭಕ್ತಿಯ ಸ್ಥಿತಿಗೆ ಇದನ್ನು ಹೆಂಗೆ ಅನ್ವಯ ಮಾಡ್ಕೊತಾರೆ ಅಂತ. ಇಲ್ಲಿಂದ ವಚನದ ಆಧ್ಯಾತ್ಮಿಕ ನೆಲೆ ಇರ್ತೈತಿ. ಇಲ್ಲಿ ಆ ಹೆಣ್ಣು ಮಗಳು ಬಂಗಾರದಾಗ ಜಾಗದಾಗ ಬಸವಣ್ಣನವರು ತಮ್ಮ ಭಕ್ತಿಯ ವೇಷವನ್ನು ಇಡುತ್ತಾರೆ. ಹಣೆ ತುಂಬ ವಿಭೂತಿ ಆದ, ಕೊರಳಗೆ ರುದ್ರಾಕ್ಷಿ ಆದ, ಆದರೆ ಶಿವನೇ ನಿನ್ನ ಒಲವೇ ನನಗೆ ಸಿಕ್ಕಲಿಲ್ಲ ಅಂತ ಒಳಗೊಳಗೆ ಕೊರಗ್ತಾರೆ. ಅಂದರೆ ಈ ಹೊರಗಿನ ಚಿಹ್ನೆಗಳೆಲ್ಲ ದೇವರ ನಿಜವಾದ ಒಂದು ಪ್ರೀತಿ, ಆ ಥರ ಕರುಣೆ ಇಲ್ದಿದ್ರೆ ವ್ಯರ್ಥ ಅಂತ ತಮ್ಮ ಅಳಲನ್ನು ತೋಡ್ಕೋತಾರೆ. ಹಂಗಾದ್ರೆ ಈ ವಿಭೂತಿ ರುದ್ರಾಕ್ಷಿ ಎಲ್ಲಾನು ಸುಳ್ಳ? ನಿಜವಾದ ಭಕ್ತಿ ಅಂದರೆ ಏನು? ಹಂಗಾದ್ರೆ ಬಸವಣ್ಣನವರು ನಮಗೆ ಏನು ಹೇಳ್ತಾರೆ ಇಲ್ಲಿ? ಅದೇ ನೋಡ್ರಿ ಈ ವಚನದ ಕೊನೆ ಸಾಲಲ್ಲಿ ಇರೋದು. ತಮ್ಮ ವೈಯಕ್ತಿಕ ಕೊರಗನ್ನು ಹೇಳ್ಕೊಂಡ ಮೇಲೂ ಬಸವಣ್ಣನವರು ಅಚಲವಾದ ನಂಬಿಕೆ, ಸಂಪೂರ್ಣ ಶರಣಾಗತಿಯೇ ಕಾಣುತ್ತೆ. ಅವರು ಏನಂತಾರೆ ಅಂದರೆ, ಕೆಟ್ಟು ಬಾಳುವವರಿಲ್ಲ ಎಮ್ಮವರ ಕುಲದಲ್ಲಿ. ಇದರ ಅರ್ಥ ಏನು ಅಂದರೆ, ನನಗೆ ವೈಯಕ್ತಿಕವಾಗಿ ದೇವರ ಒಲವು ಸಿಕ್ಕಿಲ್ಲ ಅನ್ನೋ ಬೇಜಾರಿರಬಹುದು, ಆದರೆ ನಮ್ಮ ಶರಣರ ಸಮೂಹದ ಮೇಲೆ ನನಗೆ ಪೂರ್ತಿ ಭರವಸೆ ಇದೆ. ನಮ್ಮವರು ಯಾರು ಕೆಟ್ಟ ದಾರಿ ಹಿಡಿಯಂಗಿಲ್ಲ ಅನ್ನೋ ಒಂದು ವಿಶ್ವಾಸ ಇದೆ. ಅದಕ್ಕೆ ನೀನು ಒಲಿದಂತೆ ಸಲಹಯ್ಯ ಕೂಡಲ ಸಂಗಮ ದೇವ ಅಂತ ಪೂರ್ತಿ ಶರಣಾಗತಿಯಾಗಿ ಬಿಡ್ತಾರೆ. ನೀನು ಇಷ್ಟದಂಗೆ ನಡೆಸಪ್ಪ ನನ್ನ ಅಂತ ತಮ್ಮನ್ನ ದೇವರಿಗೆ ಒಪ್ಪಿಸ್ಕೊಂಡ್ಬಿಡ್ತಾರೆ. ಹಾಗಾದರೆ ಈ ಇಡೀ ವಚನದಿಂದ ನಾವು ಕಲಿಯಬೇಕಾಗಿದ್ದು ಏನು, ಇದರ ತಿರುಳು ಏನು ಅಂತ ಅಂದರೆ, ವಚನದ ಸಾರಾಂಶವನ್ನು ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಒಂದು ನಿಜವಾದ ಭಕ್ತಿ ಅನ್ನೋದು ಹೊರಗಿನ ವೇಷಭೂಷಣದಾಗಿಲ್ಲ. ಎರಡೂ ಅದು ನಮ್ಮ ಹೃದಯದೊಳಗಿನ ಶುದ್ಧವಾದ ಭಾವನೆ. ಮೂರು, ದೇವರಿಗೆ ಬೇಕಾಗಿರೋದು ನಮ್ಮ ಆಡಂಬರಾಚಾರದ ಪೂಜೆ ಅಲ್ಲ, ಬರೀ ನಿಷ್ಕಲ್ಮಶ ಪ್ರೀತಿ. ಅಂದರೆ ಹೊರಗಿನ ಒಂದು ತೋರ್ಪಡಿಕೆಗಿಂತ ಒಳಗಿನ ನಿಷ್ಠೆನೇ ಮುಖ್ಯ ಅಂತ ಕೊನೆಗೊಂದು ಪ್ರಶ್ನೆ ಕೇಳೋದಾದರೆ, ನಾವೆಲ್ಲ ನಮ್ಮನ್ನು ನಾವೇ ಕೇಳ್ಕೋಬೇಕಾಗಿರುವಂಥ ಒಂದು ಪ್ರಶ್ನೆ ಅಂದರೆ, ಇವತ್ತಿನ ಕಾಲದಲ್ಲಿ ನಾವು ಮಾಡೋ ಪೂಜೆ ಪುನಸ್ಕಾರ ಆಚರಣೆಗಳೆಲ್ಲ ಬರೀ ಹೊರಗಿನ ವೇಷ ಆಗಿ ಉಳಿದಿದವ ಅಥವಾ ನಿಜವಾಗಿಯೂ ನಮ್ಮ ಮನಸ್ಸಿನ ಒಳಗಿಂದ ಬರ್ತಿದೆಯಾ? ಇದನ್ನೊಮ್ಮೆ ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಈ ವಚನದ ಒಂದು ಸರಳ ತಿಳುವಳಿಕೆಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾದ ಒಂದು ವಚನ ಮತ್ತು ವಚನದ ಭಾವಾರ್ಥದೊಂದಿಗೆ ಬರುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.